ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಸೊ ವಿದ್ಯಾರ್ಥಿಗಳೇ, ಇದೇ ತಿಂಗಳು 10ನೇ ತಾರೀಕು ಯು ಆರ್ ಗೋಯಿಂಗ್ ಟು ಫೇಸ್ ಫಿಸಿಕ್ಸ್ ಆ್ಯನ್ಯುವಲ್ ಎಕ್ಸಾಮಿನೇಷನ್. ಎಸ್, ಒಂದು ಸ್ವಲ್ಪ ಯಾವ ರೀತಿ ಪ್ರಿಪ್ರೇಷನ್ ಆಗಬೇಕು ಅಂತ ನಾನು ಹೇಳ್ಕೊಡ್ತೇನೆ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ ಅಸ್ ಸ್ಟಾರ್ಟ್ ದ ಕ್ಲಾಸ್. ಸೊ ಮೈ ಸೆಲ್ಫ್ ಕಿರಣ್ ಕುಮಾರ್ ಹಿರೇಮಠ್, ಲೆಕ್ಚರರ್ ಇನ್ ಫಿಸಿಕ್ಸ್, ಜೂನಿಯರ್ ಸೈನ್ಸ್ ಕಾಲೇಜ್, ಬಾಗಲಕೋಟ್. ಸೊ ಲುಕ್ ಅಟ್ ಹಿಯರ್. ಇಲ್ಲಿ ನಾವು 1 2 3 4 5 6 7 ಚಾಪ್ಟರ್ಸನ್ನು ನಾವೇನಾದರೂ ಥರೋ ಆಗಿ ಓದಿದ್ದೇ ಆದರೆ ವಿ ವಿಲ್ ಗೆಟ್ ಔಟ್ ಆಫ್ ಮಾರ್ಕ್ಸ್ ಚಿಲ್ಡ್ರನ್. ವಿತೌಟ್ ಎನಿ ಡೌಟ್ ವಿ ಆರ್ ಗೋಯಿಂಗ್ ಟು ಗೆಟ್ ಔಟ್ ಆಫ್ ಮಾರ್ಕ್ಸ್. ಔಟ್ ಆಗಲಿಲ್ಲ ಅಂದ್ರೂ ಅಟ್ಲೀಸ್ಟು 66+ ಅಥವಾ 67+ ಮಾರ್ಕ್ಸನ್ನು ನಾವು ತೊಗೋಬೋದು. ಹಾಗಾದರೆ ಇದು ನಿಜವಾಗ್ಲೂ ಆಗ್ತದ ಸರ್? ಆನ್ಸರ್ ಈಸ್ ಎಸ್. 100% ಇಟ್ ವಿಲ್ ವರ್ಕ್ ಚಿಲ್ಡ್ರನ್. ಹಾಗಾದರೆ ಬನ್ನಿ, ಯಾವ ಚಾಪ್ಟರ್ಸು ನೋಡಿ. 14 ಚಾಪ್ಟರ್ಸ್ ಇವೆ. 14 ಚಾಪ್ಟರ್ಸಲ್ಲಿ ನಾವು 14 ಚಾಪ್ಟರ್ಸನ್ನು ಓದೋದು ಬೇಡ, ಟೈಮ್ ಕಡಿಮೆ ಇದೆ. ಅಟ್ಲೀಸ್ಟ್ ವಿ ಹ್ಯಾವ್ ಟು ಪ್ರಿಪೇರ್ ಥರೋಲಿ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸ್, ಕರೆಂಟ್ ಎಲೆಕ್ಟ್ರಿಸಿಟಿ, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್, ಡ್ಯುವಲ್ ನೇಚರ್, ಸೆಮಿಕಂಡಕ್ಟರ್ಸ್. ಈ 7 ಚಾಪ್ಟರ್ಸ್ಗಳನ್ನು ನಾವು ಪ್ರಿಪೇರ್ ಆಗೋಣ. ಹಾಗಾದರೆ ಬನ್ನಿ, ಅಕಾರ್ಡಿಂಗ್ ಟು ನ್ಯೂ ಬ್ಲೂ ಪ್ರಿಂಟ್, ಅಕಾರ್ಡಿಂಗ್ ಟು ನ್ಯೂ ಕ್ವಶನ್ ಪೇಪರ್ ಪ್ಯಾಟರ್ನಿನ ಪ್ರಕಾರ. ಹಾಗಾದರೆ ಫಸ್ಟು ಪಾರ್ಟ್ ಡಿಯಲ್ಲಿ ಇರ್ತಕ್ಕಂತಹ 5 ಮಾರ್ಕ್ಸ್ ಡೆರಿವೇಷನ್ಸನ್ನು ನೋಡೋಣ. ನೋಡಿ, ಪಾರ್ಟ್ ಡಿಯಲ್ಲಿ ಎಷ್ಟು ಕ್ವಶನ್ಸ್ ಇರ್ತವೆ? 8 ಕ್ವಶನ್ಸ್ ಇರ್ತವೆ. 8ರಲ್ಲಿ ಯಾವುದಾದ್ರೂ 4 ನಾವು ಬರೀಬೇಕಾಗ್ತದೆ, ಹೌದಲ್ವಾ? ಹಾಗಾದರೆ ನೋಡಿ, ನಮ್ಮ 7 ಚಾಪ್ಟರ್ ಓದಿದರೆ ಅವೆಲ್ಲ ಕವರ್ ಆಗ್ತಾವಿಲ್ಲ ನೋಡಿ. ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಮೇಲೆ ಒಂದು ಡೆರಿವೇಷನ್ ಬರ್ತದೆ. ಅದು ಕ್ವಶನ್ ನಂಬರ್ ಎಷ್ಟು ಇರ್ತದಂದ್ರೆ ಕ್ವಶನ್ ನಂಬರ್ 36, ಹೌದಾ? ನೆಕ್ಸ್ಟು ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ ಒಂದು ಡೆರಿವೇಷನನ್ನು ಮಾಡ್ಬೋದು, ಕ್ವಶನ್ ನಂಬರ್ 37, 5 ಮಾರ್ಕ್ಸ್. ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಮೇಲೆ ಒಂದು ಕ್ವಶನನ್ನು ಮಾಡ್ಬೋದು, ಅಲ್ಲಿ ಡೆರಿವೇಷನ್ ಕೇಳ್ತಾರೆ ಅಕಾರ್ಡಿಂಗ್ ಟು ನ್ಯೂ ಬ್ಲೂ ಪ್ರಿಂಟ್. ಸಾಕಲ್ಲ? ಈ ಅಟ್ಲೀಸ್ಟು ಎಲೆಕ್ಟ್ರಿಕ್ ಚಾರ್ಜಸ್, ಕರೆಂಟ್ ಎಲೆಕ್ಟ್ರಿಸಿಟಿ, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್, ಈ 3 ಚಾಪ್ಟರ್ಸ್ಗಳಲ್ಲಿ ಇರ್ತಕ್ಕಂತಹ ಡೆರಿವೇಷನ್ಸನ್ನು ನೀವು ಏನಾದರೂ ಬಿಡಿಸಿದರೆ ಆರಾಮ್ಸೆ 10 ಮಾರ್ಕ್ಸ್ ಬರ್ತದೆ. 36, 37, 38, 39 4 ಕ್ವಶನ್ಸಲ್ಲಿ ವಿ ಹ್ಯಾವ್ ಟು ರೈಟ್ ಎನಿ 2 ಆನ್ಸರ್ಸ್. ಇಲ್ಲಿ ಎಕ್ಸ್ಟ್ರಾ ಒಂದು ಓದ್ದಂಗೆ ಆಗ್ತದೆ ನಮಗೆ, ಹೌದಲ್ವಾ? ಹಾಗಾದರೆ ಸರ್, ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಮೇಲೆ ಯಾವ ಡೆರಿವೇಷನ್ಸ್ ಕೇಳ್ಬೋದು ಸರ್? ಅಲ್ಲಿರೋದೇ 3 ಡೆರಿವೇಷನ್ಸ್ ಇವೆ. ಒಂದು ಇಕ್ವೆಟೋರಿಯಲ್ ಲೈನು, ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಡೈಪೋಲ್, ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಆ್ಯನ್ ಎಲೆಕ್ಟ್ರಿಕ್ ಡೈಪೋಲ್ ಆನ್ ಇಕ್ವೆಟೋರಿಯಲ್ ಲೈನ್. ಅದನ್ನು ಬಿಟ್ಟರೆ ಆಕ್ಸಿಯಲ್ ಲೈನ್ ಕೇಳ್ತಾರೆ. ಅದನ್ನು ಬಿಟ್ಟರೆ ಸ್ಟೇಟ್ ಗಾಸಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್ ಆ್ಯಂಡ್ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ outside the spherical shell, on the surface of the spherical shell and inside the spherical shell, charged spherical shell. ಇದೇ 3 ಕ್ವಶನ್ಸ್ಗಳು ಅಲ್ಲಿ ಬರಬೇಕು, ಹೌದಲ್ವಾ? 3ರಲ್ಲಿ ಯಾವುದಾದ್ರೂ ಒಂದು ಬರ್ತದೆ. ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ ಯಾವ ರೀತಿ ಕ್ವಶನ್ಸ್ ಬರ್ತಾವೆ ಸರ್? ಡೆರಿವೇಷನ್ಸು ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ ಯಾವ ರೀತಿ ಬರ್ತಾವೆ ಅಂದರೆ ವಿದ್ಯಾರ್ಥಿಗಳೇ, ಇರೋದೇ 4 ಕ್ವಶನ್ಸೇ ನೀವೇ ಇಲ್ಲಿ. ಇನ್ನು ಒಂದು ಯಾವುದಂದರೆ obtain expression for equivalent EMF and equivalent resistance of 2 cells connected in series, cells in series. ಅದನ್ನು ಬಿಟ್ಟರೆ cells in parallel. ಅದನ್ನು ಬಿಟ್ಟರೆ ಬ್ಯಾಲೆನ್ಸಿಂಗ್ ಕಂಡೀಷನ್ ಆಫ್ ವಿಟ್ಸ್ಟೋನ್ ಬ್ರಿಡ್ಜ್, P/Q = R/S. ಇದನ್ನು ಬಿಟ್ಟರೆ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಕಂಡಕ್ಟಿವಿಟಿ ಆಫ್ ಎ ಮಟೀರಿಯಲ್, ಸಿಗ್ಮಾ = NE²/m. 4ರಲ್ಲಿ ಯಾವುದಾದ್ರೂ ಒಂದು ಕೇಳ್ತಾರೆ, ಹೌದಲ್ವಾ? ಸೊ ಕ್ವಶನ್ ನಂಬರ್ 36, ಕ್ವಶನ್ ನಂಬರ್ 37 ಸಕ್ಸಸ್ಫುಲ್ಲಾಗಿ ನಾವು ಬಿಡಿಸ್ಬರ್ಬೋದು. ಇವೆರಡನ್ನೇ ಬಿಡಿಸಿದ್ರೆ ಎಷ್ಟು ಮಾರ್ಕ್ಸ್ ಬಂತು? 10 ಮಾರ್ಕ್ಸ್ ಬಂತು. ಆದರೂ ಇರಲಿ, ಒಂದು ಎಕ್ಸ್ಟ್ರಾ ಓದ್ಕೊಂಡು ಹೋಗ್ರಿ. ಯಾವುದದು? ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಚಾಪ್ಟರ್ ಮೇಲೆ. ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಚಾಪ್ಟರ್ ಮೇಲೆ ಇರೋದೇ 2 ಕ್ವಶನ್ಸು, ಡೆರಿವೇಷನ್ಸು. ಯಾವ್ಯಾವುದು? ಆಪ್ಟೇನ್ ದ ಎಕ್ಸ್ಪ್ರೆಷನ್ ಫಾರ್ ದಿ ಫೋರ್ಸಸ್ ಬಿಟ್ವೀನ್ 2 ಸ್ಟ್ರೇಟ್ ಲಾಂಗ್ ಪ್ಯಾರಲಲ್ ಕಂಡಕ್ಟರ್ಸ್ ಕ್ಯಾರಿಂಗ್ ಎ ಕರೆಂಟ್, ಹೆನ್ಸ್ ಡಿಫೈನ್ 1 ಆಂಪಿಯರ್. ಇದನ್ನು ಬಿಟ್ಟರೆ ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ at any point on the axis of a circular current loop. ಒಂದು 5 ಮಾರ್ಕ್ಸ್ ಡೆರಿವೇಷನ್ ಇದೆ ನೋಡಿ. ಒಂದು ಸರ್ಕ್ಯುಲರ್ ಲೂಪ್ ಇರ್ತದೆ, ಕರೆಂಟ್ ಐ ಫ್ಲೋ ಆಗ್ತದೆ, ಅದು ಎಷ್ಟು ಪ್ರಮಾಣದ ಮ್ಯಾಗ್ನೆಟಿಕ್ ಫೀಲ್ಡನ್ನು ಪ್ರೊಡ್ಯೂಸ್ ಮಾಡ್ತದೆ,
ಮುಗೀತಲ್ಲ. 36, 37, 38 ಒಂದು ಎಕ್ಸ್ಟ್ರಾನೇ ಬರೆದು ಬರ್ಬೋದು ನೀವು ವಿದ್ಯಾರ್ಥಿಗಳೇ, ಹೌದಲ್ವಾ? ನೆಕ್ಸ್ಟ್, ಈಗ ಪಾರ್ಟ್ ಡಿಯಲ್ಲಿ 2 ಸಬ್ ಕ್ವಶನ್ಸ್ ಇರ್ತವೆ. ಅದರಲ್ಲಿ 4 ಕ್ವಶನ್ಸು ಮತ್ತು 4 ಕ್ವಶನ್ಸು ಡಿವೈಡ್ ಆಗ್ತವೆ. 4ರಲ್ಲಿ 2 ಬರಿಬೇಕಾಗ್ತದೆ. ಈಗ ಆಲ್ರೆಡಿ ನಾನು ಹೇಳಿಕೊಟ್ಟೆ 4ರಲ್ಲಿ ಯಾವ್ಯಾವ 2 ಅಂತ ನಾನು ಹೇಳಿಕೊಟ್ಟೆ. ನೆಕ್ಸ್ಟು ಅದ್ರ ಕೆಳಗಡೆ ಇನ್ನೊಂದು ಸಬ್ ಹೆಡ್ಡಿಂಗ್ ಇರ್ತದಲ್ಲ, ಅಲ್ಲಿನೂ 4 ಕ್ವಶನ್ಸ್ ಇರ್ತವೆ. ಅದರಲ್ಲಿ 2 ಕ್ವಶನ್ಸನ್ನೇ ಬಿಡಿಸ್ಬೇಕು. ಹಾಗಾದರೆ ಅಕಾರ್ಡಿಂಗ್ ಟು ನ್ಯೂ ಬ್ಲೂ ಪ್ರಿಂಟ್ ಡ್ಯುವೆಲ್ ನೇಚರ್ ಮೇಲೆ 1 ಕ್ವಶನ್ ಬರ್ತದೆ, ಎಸ್ಸೆ ಟೈಪ್ ಕ್ವಶನ್ 5 ಮಾರ್ಕ್ಸ್ಗೆ. ಇನ್ನೊಂದು ಸೆಮಿ ಕಂಡಕ್ಟರ್ ಮೇಲೆ ಬರ್ತದೆ. ಇವೆರಡನ್ನು ಥರವಾಗಿ ಪ್ರಿಪೇರ್ ಆಗಿ ಮುಗೀತಲ್ಲ. ಇಲ್ಲಿನೂ 2 ಬಿಡಿಸಿ ಬರ್ಬೋದು, 10 ಮಾರ್ಕ್ಸ್ ಆರಾಮ್ ಬರ್ತದೆ. ಹಾಗಾದರೆ ಡ್ಯುವೆಲ್ ನೇಚರ್ ಮೇಲೆ ಯಾವುದಾದ್ರು ಬರ್ತದೆ ಸರ್? ಇಲ್ಲಿ ನೋಡಿ ಯಾವ ಕೇಳ್ತಾನಂದರೆ, ರೈಟ್ ದಿ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಒಂದು 5 ಅಬ್ಸರ್ವೇಷನ್ ಬರೀಬೇಕು. ಯಾವ್ಯಾವು? ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಇಸ್ ಅ ಇನ್ಸ್ಟಂಟೇನಿಯಸ್ ಪ್ರಾಸೆಸ್. ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಂಟೆನ್ಸಿಟಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್. ಈ ರೀತಿ ಒಂದು 5 ಅಬ್ಸರ್ವೇಷನ್ಸನ್ನು ಬರೀಬೇಕು. ಈ ಕ್ವಶನ್ ಬರಲಿಲ್ಲ ಅಂದರೆ ಇನ್ನೊಂದು ಕ್ವಶನ್ ಕೇಳ್ತಾರೆ 5 ಮಾರ್ಕ್ಸಿಗೆ. ರೈಟ್ ಐನ್ಸ್ಟೈನ್ಸ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಷನ್ ಆ್ಯಂಡ್ ಎಕ್ಸ್ಪ್ಲೈನ್ ಐನ್ಸ್ಟೈನ್ ಫೋಟೋ ಎಲೆಕ್ಟ್ರಿಕ್ ಥಿಯರಿ. ಇದು ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ ಇದು. ಐನ್ಸ್ಟೈನಿನ ಫೋಟೋ ಎಲೆಕ್ಟ್ರಿಕ್ ಇಕ್ವೇಷನ್ ಏನಿದೆ? ಟೋಟಲ್ ಎನರ್ಜಿ ಈಸ್ ಈಕ್ವಲ್ ಟು ವರ್ಕ್ ಫಂಕ್ಷನ್ ಪ್ಲಸ್ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಆಫ್ ದ ಫೋಟೋ ಎಲೆಕ್ಟ್ರಾನ್ಸ್. ಈ ಇಕ್ವೇಷನ್ ಬರೀಬೇಕು, 1 ಮಾರ್ಕ್ಸ್ ಕೊಡ್ತಾರೆ. ಐನ್ಸ್ಟೈನಿನ ಒಂದಿಷ್ಟು ಪಾಯಿಂಟ್ಸ್ಗಳಿವೆ ಅಬ್ಸರ್ವೇಷನ್ ಮಾಡಿದ್ದು, ಒಂದು 5 ಪಾಯಿಂಟ್ಸ್ ಬರೆದ್ರೆ ನಿಮಗೆ 5ಕ್ಕೆ 5 ಮಾರ್ಕ್ಸ್ ಕೊಡ್ತಾರೆ ಇಲ್ಲಿ. ಈ ಕ್ವಶನ್ ಬಿಟ್ಟರೆ ಮತ್ತೆ ಯಾವ್ದು ಕೇಳ್ಬೋದು ಸರ್? ಒಂದು ಆ್ಯನ್ಯುವಲ್ ಎಕ್ಸಾಮಲ್ಲಿ ಏನು ಕೇಳಿದ್ದಾರೆ ಅಂದರೆ, ಎಕ್ಸ್ಪ್ಲೈನ್ ಹಾಲ್ವಾಚ್ ಆ್ಯಂಡ್ ಲೆನಾರ್ಡ್ ಅಬ್ಸರ್ವೇಷನ್ಸ್ ಆನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆ್ಯಂಡ್ ಡಿಫೈನ್ ವರ್ಕ್ ಫಂಕ್ಷನ್, ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಆ್ಯಂಡ್ ಸ್ಟಾಪಿಂಗ್ ಪೊಟೆನ್ಷಿಯಲ್. ಈ ಕ್ವಶನ್ ಕೇಳಿದ್ದಾರೆ. ಸೊ ಏನೇ ಕ್ವಶನ್ ಬಂದರೂ ಈ 3 ಕ್ವಶನ್ ಒಳಗಡೆ ಬರಬೇಕು. ಎಸ್ಸೆ ಟೈಪ್ ಕ್ವಶನ್ಸು, ಡೆರಿವೇಷನ್ಸು, 5 ಮಾರ್ಕ್ಸ್ ಕ್ವಶನು ಡ್ಯುವೆಲ್ ನೇಚರ್ ಮೇಲೆ. ಅರ್ಥ ಮಾಡ್ಕೊಳ್ಳಿ. ಕ್ವಶನ್ ನಂಬರನ್ನು ಹೇಳ್ತೀನಿ ನೋಡಿರಿ. ಕ್ವಶನ್ ನಂಬರ್ 42 ಡ್ಯುವೆಲ್ ನೇಚರ್ ಮೇಲೆ ಬರ್ತದೆ. ಕ್ವಶನ್ ನಂಬರ್ 43 ಸೆಮಿ ಕಂಡಕ್ಟರ್ ಮೇಲೆ ಬರ್ತದೆ. ಹಾಗಾದರೆ ಸೆಮಿ ಕಂಡಕ್ಟರ್ ಮೇಲೆ ಇರ್ತಕ್ಕಂಥ 5 ಮಾರ್ಕ್ಸ್ ಕ್ವಶನ್ಸ್ಗಳು ಯಾವ್ಯಾವು ಸರ್? ಹೇಳ್ತೇನೆ ನೋಡಿ. ವಾಟ್ ಈಸ್ ಜೀನರ್ ಡಯೋಡ್? ಎಕ್ಸ್ಪ್ಲೇನ್ ಆ್ಯಕ್ಷನ್ ಆಫ್ ಜೀನರ್ ಡಯೋಡ್ ಆ್ಯಸ್ ಅ ವೋಲ್ಟೇಜ್ ರೆಗ್ಯುಲೇಟರ್. ವಾಟ್ ಈಸ್ ರಿಫ್ಲೆಕ್ಷನ್? ನೋಡು. ವಾಟ್ ಈಸ್ ರೆಕ್ಟಿಫಿಕೇಷನ್? ಎಕ್ಸ್ಪ್ಲೇನ್ ದ ವರ್ಕಿಂಗ್ ಆಫ್ PN ಜಂಕ್ಷನ್ ಡಯೋಡ್ ಆ್ಯಸ್ ಅ ಹಾಫ್ ವೇವ್ ರೆಕ್ಟಿಫೈಯರ್ ಆ್ಯಂಡ್ ಡ್ರಾ ದಿ ಇನ್ಪುಟ್ ಆ್ಯಂಡ್ ಔಟ್ಪುಟ್ ವೇವ್ ಫಾರ್ಮ್ಸ್. ಹಾಫ್ ವೇವ್ ರೆಕ್ಟಿಫೈಯರ್ ಕೇಳಿಲ್ಲ ಅಂದರೆ ಒಂದೊಂದು ಸತಿ ಫುಲ್ ವೇವ್ ರೆಕ್ಟಿಫೈಯರ್ ಕೇಳ್ತಾರೆ 5 ಮಾರ್ಕ್ಸ್ಗೆ. ಇದನ್ನು ಬಿಟ್ಟರೆ ಡಿಸ್ಕ್ರೈಬ್ ವಿತ್ ಸೂಟಬಲ್ ಬ್ಲಾಕ್ ಡೈಗ್ರಾಮ್ಸ್ ಆ್ಯಕ್ಷನ್ ಆಫ್ PN ಜಂಕ್ಷನ್ ಡಯೋಡ್ ಅಂಡರ್ ಫಾರ್ವರ್ಡ್ ಆ್ಯಂಡ್ ರಿವರ್ಸ್ ಬಯಾಸ್ ಕಂಡೀಷನ್. ಆಲ್ಸೋ ಡ್ರಾ ಕರೆಂಟ್ ಆ್ಯಂಡ್ ವೋಲ್ಟೇಜ್ ಕ್ಯಾರೆಕ್ಟರಿಸ್ಟಿಕ್ಸ್. ಮುಗೀತಲ್ಲ. ಇವು 4ರಲ್ಲಿ ಯಾವುದಾದ್ರೂ ಒಂದು ಬರ್ತದೆ, ಹೌದಲ್ವಾ? ಸೊ 8 ಡೆರಿವೇಷನ್ಸಲ್ಲಿ 5 ಮಾರ್ಕ್ಸ್ ಕ್ವಶನಲ್ಲಿ ನಾವು ಸಕ್ಸಸ್ಫುಲ್ಲಾಗಿ 5 ಬರೆದು ಬರ್ಬೋದು, ಒಂದು ಎಕ್ಸ್ಟ್ರಾನೇ ಬರೆದು ಬರ್ಬೋದು. ತಿಳಿತಲ್ಲ? ಸೊ ಇದು ಪಾರ್ಟ್ ಡಿಯಲ್ಲಿ ಇರ್ತಕ್ಕಂಥ ಡೆರಿವೇಷನ್ಸ್ ಆಯಿತು. ನೆಕ್ಸ್ಟು ಪಾರ್ಟ್ ಸಿಯಲ್ಲಿ ಇರ್ತಕ್ಕಂತಹ 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನೋಡೋಣ, ಹೌದಾ? ಪಾರ್ಟ್ ಸಿಯಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ 10 ಇರ್ತವೆ. ಔಟ್ ಆಫ್ 10 ವಿ ಹ್ಯಾವ್ ಟು ಆನ್ಸರ್ ಎನಿ 5. ಠೀಕ್ ಇದೆ ಅಲ್ವಾ? ಹಾಗಾದರೆ ಸರ್ ನಾವು ಯಾವ ಚಾಪ್ಟರ್ಸ್ಗಳನ್ನು ಚಾಯ್ಸ್ ಮಾಡ್ಕೊಂಡಿದ್ದೀವಿ? ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸ್, ಕರೆಂಟ್ ಎಲೆಕ್ಟ್ರಿಸಿಟಿ, ಮೂವಿಂಗ್ ಚಾರ್ಜ್ ಆ್ಯಂಡ್ ಮ್ಯಾಗ್ನೆಟಿಸಮ್, ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್, ಡ್ಯುವೆಲ್ ನೇಚರ್, ಸೆಮಿ ಕಂಡಕ್ಟರ್. ನಾವು ಇಲ್ಲಿ 7 ಚಾಪ್ಟರ್ಸ್ಗಳನ್ನು ಚಾಯ್ಸ್ ಮಾಡ್ಕೊಂಡಿದ್ದೀವಿ. ಈ 7 ಚಾಪ್ಟರ್ಸ್ಗಳನ್ನು ನೀವು ಓದಿದರೆ 3 ಮಾರ್ಕ್ಸ್ ಕ್ವಶನ್ಸನ್ನು 5 ಬರೆದು ಬರ್ಬೋದು ಔಟ್ ಆಫ್ 10. ಹಾಗಾದರೆ ಯಾವ ಚಾಪ್ಟರ್ಸ್ ಸರ್ ಅವು ಸ್ವಲ್ಪ ಹೇಳ್ಕೊಡಿ ನೋಡಿ. 3 ಮಾರ್ಕ್ಸ್ ಕ್ವಶನ್ನು ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸ್ ಮೇಲೆ ಬರ್ತದಂತೆ. ಅದ್ರ ಕ್ವಶನ್ ನಂಬರು ಹೇಳ್ತೀನಿ ನೋಡಿ. ಕ್ವಶನ್ ನಂಬರ್ 26ಇಂದ 35ವರೆಗೂ 3 ಮಾರ್ಕ್ಸ್ ಕ್ವಶನ್ಸು. ಕ್ವಶನ್ ನಂಬರ್ 26 ಏನಿದೆ, ಯಾವ ರೀತಿ ಕ್ವಶನ್ಸ್ ಕೇಳ್ಬೋದು ಅಂದರೆ, ಡಿರೈವ್ ದಿ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ದಿ ಎನರ್ಜಿ ಸ್ಟೋರ್ಡ್ ಇನ್ ಎ ಚಾರ್ಜ್ ಕೆಪಾಸಿಟರ್, then obtain an expression for effective capacitance of the 2 capacitors connected in series, capacitors in series, or ಇದನ್ನು ಬಿಟ್ಟರೆ capacitors in parallel. Next, derive the expression for capacitance of the parallel plate capacitor, C is equal to epsilon naught A upon D. ಇದನ್ನು ಬಿಟ್ಟರೆ derive an expression for potential energy of electric dipole placed in a uniform electric field. ಇದನ್ನು ಕೇಳ್ಬೋದು. ಸೊ ಒಂದು 3 ಮಾರ್ಕ್ಸ್ ಕ್ವಶನ್ ನಾವು ಈಗ ಟಚ್ ಮಾಡಿದ್ವಿ. ನೆಕ್ಸ್ಟ್ ನಮ್ದು ಇನ್ನೊಂದು ಚಾಪ್ಟರ್ ಯಾವುದಿದೆ ಓದೋದು? ಕರೆಂಟ್ ಎಲೆಕ್ಟ್ರಿಸಿಟಿ. ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ ಒಂದು 3 ಮಾರ್ಕ್ಸ್ ಕ್ವಶನ್ ಬರ್ತದೆ ಅಕಾರ್ಡಿಂಗ್ ಟು ನ್ಯೂ ಬ್ಲೂ ಪ್ರಿಂಟ್.
ಕ್ವಶನ್ ನಂಬರ್ 27 ಅದು ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ ಬರೋದು. ಯಾವ್ಯಾವ ಸರ್ ಇಲ್ಲ ಈ ಚಾಪ್ಟರ್ ಮೇಲೆ? ರೆಜಿಸ್ಟರ್ಸ್ ಇನ್ ಸೀರೀಸ್, ರೆಜಿಸ್ಟರ್ಸ್ ಇನ್ ಪ್ಯಾರಲಲ್, ಇದನ್ನು ಕೇಳ್ಬೋದು. ಇದನ್ನು ಬಿಟ್ಟರೆ ಡಿರೈವ್ ದ ರಿಲೇಷನ್ ಜೆ ಇಸ್ ಈಕ್ವಲ್ ಟು ಸಿಗ್ಮಾ ಇ, ಇದನ್ನು ಬಿಟ್ಟರೆ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಡ್ರಿಫ್ಟ್ ವೆಲಾಸಿಟಿ. ಮುಗೀತಲ್ಲ. ಈಗ 2 3 ಮಾರ್ಕ್ಸ್ ಕ್ವಶನ್ಸನ್ನು ನಾವು ಟಚ್ ಮಾಡಿದ್ವಿ. ನೆಕ್ಸ್ಟ್ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಮೇಲೆ 3 ಮಾರ್ಕ್ಸ್ ಕ್ವಶನ್ ಒಂದು ಬರ್ತದೆ. ಹಾಗಾದರೆ ಯಾವ್ಯಾವ ಸರ್ ಕ್ವಶನ್ಸು? ಲುಕ್ ಅಟ್ ಹಿಯರ್. ವಾಟ್ ಈಸ್ ಸೈಕ್ಲೋಟ್ರಾನ್? ಡ್ರಾ ಇಟ್ಸ್ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಸೈಕ್ಲೋಟ್ರಾನ್, 3 ಮಾರ್ಕ್ಸ್ಗೆ. ಇದನ್ನು ಬಿಟ್ಟರೆ ಹೌ ಗ್ಯಾಲೋನೋಮೀಟರ್ ಇಸ್ ಕನ್ವರ್ಟೆಡ್ ಇಂಟು ಅಮೀಟರ್. ನೆಕ್ಸ್ಟ್ ಹೌ ಗ್ಯಾಲೋನೋಮೀಟರ್ ಇಸ್ ಕನ್ವರ್ಟೆಡ್ ಇಂಟು ವೋಲ್ಟ್ ಮೀಟರ್. ನೆಕ್ಸ್ಟ್ ಸ್ಟೇಟ್ ಆಂಪಿಯರ್ ಸರ್ಕ್ಯೂಟಲ್ ಲಾ ಆ್ಯಂಡ್ ಅರೈವ್ ಅಟ್ ದ ಎಕ್ಸ್ಪ್ರೆಷನ್ ಫಾರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ನಿಯರ್ ಎ ಸ್ಟ್ರೇಟ್ ಇನ್ಫೈನೈಟ್ ಕರೆಂಟ್ ಕ್ಯಾರಿಂಗ್ ವೈರ್. ಇಷ್ಟೇ ಇದರಲ್ಲಿರೋದು. ಇವೇ 3 ಮಾರ್ಕ್ಸ್ ಕ್ವಶನ್ಸು, ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಇವು, ಬೇಸ್ಡ್ ಅಪಾನ್ ಪ್ರೀವಿಯಸ್ ಇಯರ್ ಆ್ಯನ್ಯುವಲ್ ಆ್ಯಂಡ್ ಸಪ್ಲಿಮೆಂಟ್ರಿ ಎಕ್ಸಾಮಿನೇಷನ್. ಮುಗೀತಲ್ಲ. ಈ 3 ಮಾರ್ಕ್ಸ್ ಕ್ವಶನ್ಸ್ ನಾವು ಎಷ್ಟು ಟಚ್ ಮಾಡಿದ್ವಿ? 3 ಟಚ್ ಮಾಡಿದ್ವಿ. ಇನ್ನೆರಡು ಟಚ್ ಮಾಡಬೇಕಲ್ಲ. ಹಾಗಾದರೆ ಬನ್ನಿ, ಮತ್ತೊಂದು ಯಾವ ಚಾಪ್ಟರ್ ಇದೆ ನಾವು ಓದಿದ್ದು? ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್. ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ ಮೇಲೆ ಒಂದು 3 ಮಾರ್ಕ್ಸ್ ಕ್ವಶನ್ಸ್ ಬರ್ತದಂತೆ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್. ಯಾವ ಕ್ವಶನ್ಸ್ ಸರ್ ಅವು? ನೀವು ಮೊದಲು ಇಲ್ಲಿ ಏನು ಮಾಡಿಬಿಡಿ, ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ ಮೇಲೆ ಫಸ್ಟ್ ಪ್ರಾಪರ್ಟೀಸ್ ಆಫ್ ಡಯಾಮ್ಯಾಗ್ನೆಟಿಕ್, ಪ್ಯಾರಾಮ್ಯಾಗ್ನೆಟಿಕ್ ಆ್ಯಂಡ್ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಪ್ರಾಪರ್ಟೀಸನ್ನು ನೋಡ್ಕೊಂಬಿಡಿ. ಡಿಫ್ರೆನ್ಸಸ್ ಕೇಳಿದ್ರು ಅವೇ ಪ್ರಾಪರ್ಟೀಸನ್ನು ಬರೆದು ಡಿಫ್ರೆನ್ಸಸ್ ಅಂತ ತೋರಿಸಿ. ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ ಇದು. ಇದನ್ನು ಬಿಟ್ಟರೆ ಸರ್, ಇದನ್ನು ಬಿಟ್ಟರೆ ವಾಟ್ ಈಸ್ ಹೈಸ್ಟರಿಸಿಸ್? ಡಿಫೈನ್ ಟರ್ಮ್ ಕೊರೋಸಿವಿಟಿ ಆ್ಯಂಡ್ ರಿಟೆಂಟಿವಿಟಿ ಆಫ್ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್. ಇದನ್ನು ಬಿಟ್ಟರೆ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಗಾಸಸ್ ಲಾ ಇನ್ ಮ್ಯಾಗ್ನೆಟಿಸಮ್. ಇದನ್ನು ಬಿಟ್ಟರೆ ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್, ಮ್ಯಾಗ್ನೆಟಿಕ್ ಡಿಪ್ ಆ್ಯಂಡ್ ಮೆನ್ಷನ್ ದ SI ಯೂನಿಟ್ ಆಫ್ ಮ್ಯಾಗ್ನೆಟೈಸೇಷನ್. ಇವು 3 ಮಾರ್ಕ್ಸ್ ಕ್ವಶನ್ಸ್ಗಳು ಎಲ್ಲಿ? ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರಲ್ಲಿ. ಹಾಗಾದರೆ 3 ಮಾರ್ಕ್ಸ್ ಕ್ವಶನ್ಸ್ ನಾವು ಎಷ್ಟು ಟಚ್ ಮಾಡಿದ್ವಿ? 4 ಟಚ್ ಮಾಡಿದ್ವಿ. ಹಾಗಾದರೆ ನೆಕ್ಸ್ಟ್ ಇನ್ನು ಒಂದೇ ಟಚ್ ಮಾಡಬೇಕಲ್ಲ ಈಗ ನಾವು 3 ಮಾರ್ಕ್ಸು. ಲಾಸ್ಟ್ ಚಾಪ್ಟರ್ ಯಾವುದು? ಸೆಮಿ ಕಂಡಕ್ಟರ್. ಸೆಮಿ ಕಂಡಕ್ಟರ್ ಮೇಲೆ ಒಂದು 3 ಮಾರ್ಕ್ಸ್ ಕ್ವಶನ್ ಬರ್ತದೆ. ಅದು ಕ್ವಶನ್ ನಂಬರ್ ಎಷ್ಟನೇದು? ಕ್ವಶನ್ ನಂಬರ್ 35 ಅದು. ಹಾಗಾದರೆ ಸೆಮಿ ಕಂಡಕ್ಟರ್ ಮೇಲೆ ಇರ್ತಕ್ಕಂಥ 3 ಮಾರ್ಕ್ಸ್ ಕ್ವಶನ್ಸ್ಗಳು ಯಾವ್ಯಾವು ಸರ್? ನಾನು ಹೇಳ್ತೇನೆ ನೋಡಿ. ಡಿಫೈನ್ ಕಂಡಕ್ಷನ್ ಬ್ಯಾಂಡ್, ವೆಲೆನ್ಸಿ ಬ್ಯಾಂಡ್ ಆ್ಯಂಡ್ ಎನರ್ಜಿ ಗ್ಯಾಪ್. ಮೆನ್ಷನ್ ದ ಡಿಫ್ರೆನ್ಸಸ್ ಬಿಟ್ವೀನ್ N ಟೈಪ್ ಆ್ಯಂಡ್ P ಟೈಪ್ ಆಫ್ ಸೆಮಿ ಕಂಡಕ್ಟರ್ಸ್. ವಾಟ್ ಆರ್ ಆಪ್ಟೋ ಎಲೆಕ್ಟ್ರಾನಿಕ್ ಡಿವೈಸಸ್? ನೇಮ್ ಎನಿ 2 ಆಪ್ಟೋ ಎಲೆಕ್ಟ್ರಾನಿಕ್ ಡಿವೈಸಸ್. ನೆಕ್ಸ್ಟ್ ಡಿಫ್ರೆನ್ಸಸ್ ಬಿಟ್ವೀನ್ ಇಂಟ್ರಸಿನಿಕ್ ಆ್ಯಂಡ್ ಎಕ್ಸ್ಟ್ರಸಿನಿಕ್ ಸೆಮಿ ಕಂಡಕ್ಟರ್ಸ್. Next, what is NAND gate? Write its logic symbol and truth table. Next, how Zener diode is used as voltage regulator and explain. Next, what are logic gates? Write the symbol of NOT gate and AND gate. ಇವಿಷ್ಟು 3 ಮಾರ್ಕ್ಸ್ ಕ್ವಶನ್ಸ್ ಸೆಮಿ ಕಂಡಕ್ಟರ್ ಮೇಲೆ ಬರ್ತವೆ. ಹಾಗಾದರೆ ಕ್ವಶನ್ ನಂಬರ್ 26, 27, 28, 29 ಆ್ಯಂಡ್ ಕ್ವಶನ್ ನಂಬರ್ 35 5 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನಾವು ಸಕ್ಸಸ್ಫುಲ್ಲಾಗಿ ಟಚ್ ಮಾಡಿ ಬರಬಹುದು. ಸೊ 3 ಮಾರ್ಕ್ಸ್ ಕ್ವಶನ್ಸು ಟೋಟಲ್ ಎಷ್ಟಿರ್ತವೆ? 10. ನಾವೆಷ್ಟು ಬರೋದು ಈಗ? 5. ಸೊ ನೋಡಿ 15ಕ್ಕೆ 15 ಮಾರ್ಕ್ಸಲ್ಲಿ ಬಂದವು. ಪಾರ್ಟ್ ಡಿಯಲ್ಲಿ 20 ಮಾರ್ಕ್ಸ್ ಸಿಕ್ತು, ಪಾರ್ಟ್ ಸಿಯಲ್ಲಿ 15 ಮಾರ್ಕ್ಸ್ ಸಿಕ್ತು. ಲೆಟ್ ಅಸ್ ಗೋ ಫಾರ್ ಪಾರ್ಟ್ ಬಿ. ಸೊ ಪಾರ್ಟ್ ಬಿ ಮೇನ್ಲಿ ಇಟ್ ಕನ್ಸಿಸ್ಟ್ ಆಫ್ 2 ಮಾರ್ಕ್ಸ್ ಕ್ವಶನ್ಸ್. ಕ್ವಶನ್ ನಂಬರ್ 16ಇಂದ ಕ್ವಶನ್ ನಂಬರ್ 25ವರೆಗೂ 2 ಮಾರ್ಕ್ಸ್ ಕ್ವಶನ್ಸ್ ಇರ್ತವೆ. ವಿ ಆರ್ ಹ್ಯಾವಿಂಗ್ 10 2 ಮಾರ್ಕ್ಸ್ ಕ್ವಶನ್ಸ್. ಔಟ್ ಆಫ್ 10 ವಿ ಹ್ಯಾವ್ ಟು ಆನ್ಸರ್ ಎನಿ 5. ಹಾಗಾದರೆ ನೋಡಿ ಯಾವ ರೀತಿ ಟಚ್ ಮಾಡ್ಬೋದು ನೋಡಿ ನಾವು 5 ಮಾರ್ಕ್ಸ್ ಕ್ವಶನ್ಸ್ 2 ಮಾರ್ಕ್ಸ್ ಕ್ವಶನ್ಸು ನೋಡಿಲಿ. 2 ಮಾರ್ಕ್ಸ್ ಕ್ವಶನ್ಸು ಯಾವ್ಯಾವ ಚಾಪ್ಟರ್ಸ್ ಮೇಲೆ ಬರ್ತಾವಂದರೆ ನಾವೇನು ಓದಿವಲ್ಲ 7 ಚಾಪ್ಟರ್ಸ್ ನಾವೇನು ಚಾಯ್ಸ್ ಮಾಡ್ಕೊಂಡಿದ್ದೀವಲ್ಲ ಅದ್ರ ಒಳಗಡೆ ಬರ್ತವೆ. ಯಾವ್ಯಾವ ನೋಡಿ ಇಲ್ಲೇನು ಹೇಳ್ತಿದ್ದಾರೆ? ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸ್ ಮೇಲೆ ಒಂದು 2 ಮಾರ್ಕ್ಸ್ ಕ್ವಶನ್ ಬರ್ತದಂತೆ. ಅದ್ರ ಕ್ವಶನ್ ನಂಬರು ಹೇಳ್ತೀನಿ ನೋಡಿ ನಾನು. ಕ್ವಶನ್ ನಂಬರ್ 16. ಆ ಕ್ವಶನ್ಸ್ಗಳು ಯಾವ್ಯಾವ ಅಂತಲೂ ಹೇಳ್ತೀನಿ ನೋಡಿ. ಯಾವ್ಯಾವಂದರೆ ವಾಟ್ ಆರ್ ಪೋಲಾರ್ ಮಾಲಿಕ್ಯೂಲ್ಸ್ ಆ್ಯಂಡ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್, ಗಿವ್ ಎಕ್ಸಾಂಪಲ್ಸ್. ನೆಕ್ಸ್ಟ್ ಮೆನ್ಷನ್ ಎನಿ 2 ಫ್ಯಾಕ್ಟರ್ಸ್ ಆನ್ ವಿಚ್ ಕೆಪಾಸಿಟನ್ಸ್ ಆಫ್ ದ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಡಿಪೆಂಡ್ಸ್. ನೆಕ್ಸ್ಟ್ ವಾಟ್ ಆರ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಆ್ಯಂಡ್ ಮೆನ್ಷನ್ ಎನಿ 2 ಪ್ರಾಪರ್ಟೀಸ್ ಆಫ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್. ನೆಕ್ಸ್ಟ್ ಒಂದು ಅಪ್ಲೈಡ್ ಕ್ವಶನ್ ಕೇಳಿದ್ದಾರೆ ಇಲ್ಲಿ. ಏನಂದರೆ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ವಿತ್ ಏರ್ ಬಿಟ್ವೀನ್ ದ ಪ್ಲೇಟ್ಸ್ ಹ್ಯಾಸ್ ಕೆಪಾಸಿಟನ್ಸ್ ಸಿ. ವಾಟ್ ವಿಲ್ ಬಿ ದ ಕೆಪಾಸಿಟನ್ಸ್ ಇಫ್ ಡಿಸ್ಟೆನ್ಸ್ ಈಸ್ ಡಬಲ್ಡ್ ಆ್ಯಂಡ್ ಸ್ಪೇಸ್ ಬಿಟ್ವೀನ್ ದ ಪ್ಲೇಟ್ಸ್ ಈಸ್ ಫಿಲ್ಡ್ ವಿತ್ ಎ ಸಬ್ಸ್ಟೆನ್ಸ್ ಆಫ್ ಡೈಎಲೆಕ್ಟ್ರಿಕ್ ಕಾನ್ಸ್ಟಂಟ್ 5. ಹೌದಾ? ಈ ರೀತಿ ಪ್ರಶ್ನೆಗಳನ್ನು ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಮೇಲೆ ಕೇಳೋದುಂಟು. ಅರ್ಥ ಆಗ್ಲಿಕ್ಕತ್ತದಲ್ವಾ ನಿಮ್ಗೆ? ಅರ್ಥ ಆಗ್ಲಿಕ್ಕತ್ತದಲ್ವಾ? ನೆಕ್ಸ್ಟು
ಇನ್ನೊಂದು ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ ಒಂದು 2 ಮಾರ್ಕ್ಸ್ ಕ್ವಶನ್ ಬರ್ತದೆ. ಅದು ಕ್ವಶನ್ ನಂಬರ್ ಏನು 17. ಯಾವ ಕ್ವಶನ್ ಸರ್ ಅವು ನಾನು ಹೇಳ್ತೇನೆ ನೋಡಿ. ಮೆನ್ಷನ್ ದ ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ, ಇದು 3 ಮಾರ್ಕ್ಸಿಗೆ ಬರ್ಬೋದು ಅಥವಾ 2 ಮಾರ್ಕ್ಸಿಗೆ ಆದರೂ ಬರ್ಬೋದು. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಓಮ್ಸ್ ಲಾ. ವಾಟ್ ಈಸ್ ಓಮಿಕ್ ಡಿವೈಸಸ್ ಆ್ಯಂಡ್ ಗಿವ್ ಅನ್ ಎಕ್ಸಾಂಪಲ್. ಡಿಫೈನ್ ಮೊಬಿಲಿಟಿ, ಮೆನ್ಷನ್ ಇಟ್ಸ್ SI ಯೂನಿಟ್. ಸ್ಟೇಟ್ ಕ್ರಿಚಾಫ್ಸ್ ಲಾಸ್ ಆಫ್ ಎಲೆಕ್ಟ್ರಿಕಲ್ ನೆಟ್ವರ್ಕ್. Define drift velocity and mobility. How relaxation time, no, what is relaxation time and how relaxation time depends on the temperature. Next question. Define mobility and drift velocity. Idu mugdide. Next, limitations of Ohm's law mugdide. Write the expression for drift velocity in terms of current and explain the terms used ante. ಇನ್ನೊಂದು ಎಕ್ಸಾಮಲ್ಲಿ ಒಂದು ಗ್ರಾಫ್ ಕೇಳಿದ್ದಾರೆ, 2 ಗ್ರಾಫ್ಸ್. ಏನಂದರೆ ರೀಪ್ರೆಸೆಂಟ್ ಗ್ರಾಫಿಕಲಿ ದ ವೇರಿಯೇಷನ್ ಆಫ್ ರೆಸಿಸ್ಟಿವಿಟಿ ವಿತ್ ಅಬ್ಸಲ್ಯೂಟ್ ಟೆಂಪರೇಚರ್ ಫಾರ್ ಕಾಪರ್ ಆ್ಯಂಡ್ ನೈಕ್ರೋಮ್ ಮೆಟಲ್ ಅಂತೆ. ಗ್ರಾಫ್ಸ್ ಇವೆವು, ಗ್ರಾಫ್ಸ್ಗಳನ್ನು ಡ್ರಾ ಮಾಡಬೇಕು. ಹೌದಾ? ಹಾಗಾದರೆ ನೋಡಿ, ಕ್ವಶನ್ ನಂಬರ್ 16, ಕ್ವಶನ್ ನಂಬರ್ 17 ನಾವು ಈಗ ಟಚ್ ಮಾಡಿದ್ವಿ. 2 ಮಾರ್ಕ್ಸ್ ಕ್ವಶನ್ಸನ್ನು ನಾವು ಈಗ ಟಚ್ ಬರೆದ್ವಿ. ನೆಕ್ಸ್ಟ್, ಈಗ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟ್ರ್ ಚಾಪ್ಟರ್ನ ಓದ್ಕೊಂಡಿದ್ದೀವಲ್ಲ, ಅದ್ರ ಮೇಲೆ 2 ಮಾರ್ಕ್ಸ್ ಕ್ವಶನ್ಸು 2 ಬರ್ತವಂತೆ. ಕ್ವಶನ್ ನಂಬರ್ ಏನಂದರೆ 18 ಆ್ಯಂಡ್ 19 ಯಾವ್ಯಾವ ಕೇಳ್ಬೋದು ಸರ್ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟ್ರ್ ಮೇಲೆ? ನೋಡಿ ಯಾವ್ಯಾವ ಅಂದರೆ, ವಾಟ್ ಈಸ್ ಹೈಸ್ಟರಿಸಿಸ್, ಮೆನ್ಷನ್ ದ ಸಿಗ್ನಿಫಿಕೆನ್ಸ್ ಆಫ್ ಹೈಸ್ಟರಿಸಿಸ್ ಕರ್ವ್. ಮೆನ್ಷನ್ 2 ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಡಿಫೈನ್ ರಿಟೆಂಟಿವಿಟಿ ಆ್ಯಂಡ್ ಕರೋಸಿವಿಟಿ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಗಾಸಸ್ ಲಾ ಇನ್ ಮ್ಯಾಗ್ನೆಟಿಸಮ್. Define magnetic dip and declination at a place. State and explain Curie's law in magnetism. Write the expression for magnetic potential energy of a magnetic dipole kept in a uniform magnetic field and explain the terms. Mention the properties of any 2 properties of dia, para and ferromagnetic materials. Draw the variation of magnetic field and magnetization when ferromagnetic materials placed in a magnetization field. ಇವು 2 ಮಾರ್ಕ್ಸ್ ಕ್ವಶನ್ಸು ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ ಚಾಪ್ಟರ್ ಮೇಲೆ. ರಿಮೆಂಬರ್, ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ ಚಾಪ್ಟರ್ ಮೇಲೆ 2 ಮಾರ್ಕ್ಸ್ ಕ್ವಶನ್ಸು 2 ಬರ್ತವೆ. ಹಾಗಾದರೆ ಈಗ ನಾವು ಎಷ್ಟು 2 ಮಾರ್ಕ್ಸ್ ಕ್ವಶನ್ಸನ್ನು ಟಚ್ ಮಾಡಿದ್ವಿ? 4 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನಾವು ಟಚ್ ಮಾಡಿದ್ವಿ. ಈಗಿರೋದು ಒಂದೇ ಟಚ್ ಮಾಡಬೇಕು. 5 ಬರೀಬೇಕಲ್ಲ. ಲಾಸ್ಟ್ ಯಾವುದು? ಸೆಮಿ ಕಂಡಕ್ಟರ್ ಚಾಪ್ಟರ್ ತೊಗೊಂಡಿದ್ದೀವಿ. ಅರೆ ಡುವೆಲ್ ನೇಚರ್ ಮೇಲೂ ಇದೆ 2 ಮಾರ್ಕ್ಸ್ ಕ್ವಶನ್ನು. ಡುವೆಲ್ ನೇಚರ್ ಮೇಲೆ 2 ಮಾರ್ಕ್ಸ್ ಕ್ವಶನ್ಸ್ ಯಾವ್ಯಾವೆ ಸರ್? ಅದು ಕ್ವಶನ್ ನಂಬರ್ ಏನಂದರೆ ಕ್ವಶನ್ ನಂಬರ್ 23. ಕ್ವಶನ್ ನಂಬರ್ 23 ಇರ್ತದೆ ಅದು ಡುವೆಲ್ ನೇಚರು. ಯಾವ ಕ್ವಶನ್ ಸರ್ ಡುವೆಲ್ ನೇಚರ್ ಮೇಲೆ? ನಾನು ಹೇಳ್ತೇನೆ ನೋಡಿ. ಇಲ್ಲಿ ಒಂದು ಸ್ವಲ್ಪ ಅಪ್ಲೈಡ್ ಕ್ವಶನ್ಸ್ಗಳನ್ನು ಕೇಳ್ತಾರೆ ಅವರು. ಏನೇನೆಂದರೆ, ಕ್ಯಾಲ್ಕುಲೇಟ್ ಡಿ ಬ್ರಾಯ್ ವೇವ್ ಲೆಂತ್ ಅಸೋಸಿಯೇಟೆಡ್ ವಿತ್ ಆ್ಯನ್ ಎಲೆಕ್ಟ್ರಾನ್ ಮೂವಿಂಗ್ ವಿತ್ ಎ ಸ್ಪೀಡ್ ಆಫ್ 2 × 10⁻⁻5 ಮೀಟರ್ ಪರ್ ಸೆಕೆಂಡ್. ಒಂದು ಪ್ರಾಬ್ಲಮ್ ಕೇಳಿದ್ದಾರೆ 2 ಮಾರ್ಕ್ಸ್ಗೆ. ಇದನ್ನು ಬಿಟ್ಟರೆ ರೈಟ್ ದಿ ಎಕ್ಸ್ಪ್ರೆಷನ್ ಫಾರ್ ಡಿ ಬ್ರಾಯ್ ವೇವ್ ಲೆಂತ್ ಆಫ್ ಎಲೆಕ್ಟ್ರಾನ್ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ಎಕ್ಸ್ಪ್ಲೈನ್ ದ ಟರ್ಮ್ಸ್ ಅಂತೆ 2 ಮಾರ್ಕ್ಸಿಗೆ ಕೇಳಿದ್ದಾರೆ. ಇದನ್ನು ಬಿಟ್ಟರೆ ಆ್ಯನ್ ಅಲ್ಫಾ ಪಾರ್ಟಿಕಲ್ ಮೂವಿಂಗ್ ವಿತ್ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ, a proton and electron are which one of these particle has the longest d Broglie wavelength, give reason. ಮತ್ತೆ ಯಾವ್ಯಾವ 2 ಮಾರ್ಕ್ಸ್ ಕ್ವಶನ್ಸು ಇಲ್ಲಿವೆ ನೋಡಿ. ವಾಟ್ ಆರ್ ಡಿ ಬ್ರಾಯ್ ವೇವ್ಸ್? ಹೌ ಡಸ್ ದ ಡಿ ಬ್ರಾಯ್ ವೇವ್ ಲೆಂತ್ ವೇರಿ ವಿತ್ ಮೊಮೆಂಟಮ್ ಆಫ್ ಮೂವಿಂಗ್ ಪಾರ್ಟಿಕಲ್. ನೆಕ್ಸ್ಟ್, ಡಿಫೈನ್ ಫೋಟೋ ಎಲೆಕ್ಟ್ರಿಕ್ ವರ್ಕ್ ಫಂಕ್ಷನ್ ಆ್ಯಂಡ್ ಎಲೆಕ್ಟ್ರಾನ್ ವೋಲ್ಟ್. 2 ಮಾರ್ಕ್ಸ್ ಕೇಳಿದ್ದಾರೆ. ಅದರ ಬದಲು ಏನು ಕೇಳ್ಬೋದು? ಡಿಫೈನ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ, ಥ್ರೆಶೋಲ್ಡ್ ವೇವ್ ಲೆಂತ್, ವಾಟ್ ಈಸ್ ಸ್ಟಾಪಿಂಗ್ ಪೊಟೆನ್ಷಿಯಲ್. ಈ ರೀತಿ 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಡುವೆಲ್ ನೇಚರ್ ಮೇಲೆ ಕೇಳ್ಬೋದು. ಹಾಗಾದರೆ ಈಗ ನಾವು 2 ಮಾರ್ಕ್ಸ್ ಕ್ವಶನ್ಸ್ ಎಷ್ಟು ಟಚ್ ಮಾಡಿದ್ವಿ? 5 ಟಚ್ ಮಾಡಿದ್ವಿ. ಸೆಮಿ ಕಂಡಕ್ಟರ್ ಚಾಪ್ಟರ್ನೂ ಕೂಡ ನಾವು ಓದಿದ್ದೀವಲ್ಲ, ಹೌದಲ್ವಾ? ಅದ್ರ ಮೇಲೇನೂ ಒಂದು ಕ್ವಶನ್ ಬರ್ತದೆ 2 ಮಾರ್ಕ್ಸಿಂದ. ಅಂದರೆ ಒಂದು ಎಕ್ಸ್ಟ್ರಾನೇ ಬರ್ಬೋದು ನಾವು 2 ಮಾರ್ಕ್ಸು. ಹಾಗಾದರೆ 2 ಮಾರ್ಕ್ಸ್ ಕ್ವಶನ್ಸ್ ಯಾವ ಸರ್ ಸೆಮಿ ಕಂಡಕ್ಟರ್ ಮೇಲೆ? ಇಲ್ಲಿ ಬರೆದಿದ್ದು ನೋಡಿ. ಮೆನ್ಷನ್ ದಿ ಅಪ್ಲಿಕೇಶನ್ಸ್ ಆಫ್ LED. ವಾಟ್ ಈಸ್ ಫೋಟೋಡಯೋಡ್? ಮೆನ್ಷನ್ ಇಟ್ಸ್ ಒನ್ ಯೂಸ್. Write the applications of solar cell. Write the differences between N-type and P-type semiconductors. Write 2 advantages of LED over conventional incandescent low power lamps. What is NAND gate? Give its logic symbol.
ರೈಟ್ ದ ಲಾಜಿಕ್ ಸಿಂಬಾಲ್ ಆ್ಯಂಡ್ ಟ್ರುತ್ ಟೇಬಲ್ ಆಫ್ NAND ಗೇಟ್. ವಾಟ್ ಆರ್ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್? ನೇಮ್ ದ ಎಲಿಮೆಂಟ್ ವಿಚ್ ಈಸ್ ಯೂಸ್ಡ್ ಆ್ಯಸ್ ಡೋಪಂಟ್ ಟು ಆಪ್ಟೈನ್ P ಟೈಪ್ ಆಫ್ ಸೆಮಿಕಂಡಕ್ಟರ್ಸ್. ಇವು 2 ಮಾರ್ಕ್ಸ್ ಕ್ವಶನ್ಸು ಸೆಮಿಕಂಡಕ್ಟರ್ ಚಾಪ್ಟರ್ ಮೇಲೆ. ಹಾಗಾದರೆ ಪಾರ್ಟ್ ಬಿ ಯಲ್ಲಿ ಇರ್ತಕ್ಕಂತಹ 2 ಮಾರ್ಕ್ಸ್ ಕ್ವಶನ್ಸನ್ನು ನಾವು ಎಷ್ಟು ಬರ್ಬೋದು? 6 ಬರ್ಬೋದು. ಸಪೋಸ್ ಈ 7 ಚಾಪ್ಟರ್ಸ್ಗಳನ್ನು ನಾವು ಓದ್ಕೊಂಡು ಹೋದರೆ ಆ್ಯಕ್ಚುಲಿ ಎಷ್ಟು ಬರಿಬೇಕು? 5 ಬರಿಬೇಕು. ಒಂದು ಎಕ್ಸ್ಟ್ರಾನೇ ಬರೆದು ಬಂದ್ವಿ, ಹೌದಲ್ವಾ? ಸೊ ಪಾರ್ಟ್ ಡಿ ಮುಗೀತು, ಪಾರ್ಟ್ ಸಿ ಮುಗೀತು, ಪಾರ್ಟ್ ಬಿ ಮುಗೀತು. ಈಗಿರೋದೇ ಪಾರ್ಟ್ ಎ. ಪಾರ್ಟ್ ಎ ಇಟ್ ಕನ್ಸಿಸ್ಟ್ ಆಫ್ 1 ಮಾರ್ಕ್ಸ್ ಕ್ವಶನ್ಸ್. ಎಸ್, ಯೂಸ್ಯುವಲಿ it consists of 15 questions. Out of 15 we have to answer any 10 questions. ಹಾಗಾದರೆ ಬನ್ನಿ, ನಾವು ಓದ್ಕೊಂಡಿರೋ ಚಾಪ್ಟರ್ಸ್ಗಳು ಯಾವ್ಯಾವು? ಎಲೆಕ್ಟ್ರಿಕ್ ಚಾರ್ಜಸ್, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್, ಕರೆಂಟ್ ಎಲೆಕ್ಟ್ರಿಸಿಟಿ, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್, ಡ್ಯುವೆಲ್ ನೇಚರ್, ಸೆಮಿಕಂಡಕ್ಟರ್. ಈ 7 ಚಾಪ್ಟರ್ಸ್ಗಳನ್ನು ನಾವು ಪ್ರಿಪೇರ್ ಆಗಿವಿಲ್ಲೋ? ಈ 7 ಚಾಪ್ಟರ್ಸ್ಗಳನ್ನು ನೀವು ಏನಾದರೂ ಪ್ರಿಪೇರ್ ಆದರೆ 9 1 ಮಾರ್ಕ್ಸ್ ಕ್ವಶನ್ಸನ್ನು ನೀವು ಬರ್ಬೋದು ಬೇಸ್ಡ್ ಆನ್ ನ್ಯೂ ಬ್ಲೂ ಪ್ರಿಂಟ್. ಹಾಗಾದರೆ ಯಾವ್ಯಾವ ಸರ್ ಕ್ವಶನ್ಸು ನೋಡಿ. ಕ್ವಶನ್ ನಂಬರ್ 1 ಮತ್ತು ಕ್ವಶನ್ ನಂಬರ್ 2 ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಮೇಲೆ ಬರ್ತದೆ. ಅಂದರೆ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಮೇಲೆ 1 ಮಾರ್ಕ್ಸ್ ಕ್ವಶನ್ಸು 2 ಬರ್ತವಂತೆ. ಯಾವ್ಯಾವ ಬರ್ಬೋದು ಸರ್? ತುಂಬ ಸಿಂಪಲ್ಲಾಗಿ ಕ್ವಶನ್ಸನ್ನು ಕೇಳ್ತಾರೆ. ಸ್ಟೇಟ್ ಗಾಸಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್, ಸ್ಟೇಟ್ ಕೂಲಮ್ಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್, ವಾಟ್ ಈಸ್ ಎಲೆಕ್ಟ್ರಿಕ್ ಡೈಪೋಲ್, ವಾಟ್ ಈಸ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್, ವಾಟ್ ಈಸ್ ಡೈಪೋಲ್ ಮೂಮೆಂಟ್, what is the net charge on electric dipole? Yes, what are electric field lines? What is meant by electric flux? What is the SI unit of electric flux? What is the dimensional formula of electric flux? What is the SI unit of charge? Define 1 coulomb of charge. ಈ ರೀತಿ ಪ್ರಶ್ನೆಗಳು 1 ಮಾರ್ಕ್ಸ್ಗೆ ಕೇಳ್ಬೋದು, ಹೌದಲ್ವಾ? ಹಾಗಾದರೆ ಫಸ್ಟ್ ಚಾಪ್ಟರನ್ನು ನೀವು ಓದಿದ್ರೆ 1 ಮಾರ್ಕ್ಸ್ ಕ್ವಶನ್ಸನ್ನು 2 ಬರ್ಬೋದು, ಹೌದಾ? ನೆಕ್ಸ್ಟ್ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಮೇಲೆ 1 ಮಾರ್ಕ್ಸ್ ಕ್ವಶನ್ಸು 2 ಬರ್ತವಂತೆ. ಅಗೇನ್ 2 ಅಂದರೆ ಕ್ವಶನ್ ನಂಬರ್ 3, ಕ್ವಶನ್ ನಂಬರ್ 4 ಆಯಿತು. ಯಾವ ಕ್ವಶನ್ಸ್ ಸರ್ ಮತ್ತು ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ ಯಾವ ರೀತಿ ಕ್ವಶನ್ಸ್ ಬರ್ತಾವಂದರೆ, ವಾಟ್ ಈಸ್ ಕರೆಂಟ್, ವಾಟ್ ಈಸ್ ದ SI ಯೂನಿಟ್ ಆಫ್ ಕರೆಂಟ್, ವಾಟ್ ಈಸ್ ಕರೆಂಟ್ ಡೆನ್ಸಿಟಿ, ವಾಟ್ ಈಸ್ ಮೊಬಿಲಿಟಿ, ವಾಟ್ ಈಸ್ ರಿಲ್ಯಾಕ್ಸೇಷನ್ ಟೈಮ್, ವಾಟ್ ಈಸ್ ಡ್ರಿಫ್ಟ್ ವೆಲಾಸಿಟಿ, ರೈಟ್ ದಿ ಕಂಡೀಷನ್ ಫಾರ್ ಬ್ಯಾಲೆನ್ಸಿಂಗ್ Wheatstone bridge, what is potentiometer, what is meter bridge, uses of Wheatstone bridge, uses of potentiometer, uses of meter bridge, state Kirchhoff's voltage rule, state Kirchhoff's current rule, what is EMF, what is cell. ಈ ರೀತಿ ಪ್ರಶ್ನೆಗಳನ್ನು ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ 1 ಮಾರ್ಕ್ಸ್ಗೆ ಕೇಳ್ಬೋದು. ಸೊ ಈಗ ಟೋಟಲ್ ನಾವು ಎಷ್ಟು ಬರೆದ್ವಿ? 4 1 ಮಾರ್ಕ್ಸ್ ಕ್ವಶನ್ಸನ್ನು ನಾವಿಲ್ಲಿ ಟಚ್ ಮಾಡಿದ್ವಿ. ನೆಕ್ಸ್ಟ್ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಮೇಲೆ 1 ಕ್ವಶನ್ ಬರ್ತದಂತೆ 1 ಮಾರ್ಕ್ಸಿಂದು. ಯಾವ್ಯಾವ ಕ್ವಶನ್ಸ್ ಸರ್ ಅವು? ತುಂಬ ಸಿಂಪಲ್ಲಾಗಿ ಬರ್ತವ್ರಿ. ವಾಟ್ ಈಸ್ ಬೋರ್ ಮ್ಯಾಗ್ನೆಟ್ರಾನ್, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಬೋರ್ ಮ್ಯಾಗ್ನೆಟ್ರಾನ್, ವಾಟ್ ಈಸ್ ಅಮೀಟರ್, ವಾಟ್ ಈಸ್ ವೋಲ್ಟ್ ಮೀಟರ್, ಹೌ ಗ್ಯಾಲೋನೋಮೀಟರ್ is converted into voltmeter, how galvanometer is converted into ammeter. State what Gauss's law in magnetism, what is toroid, what is the value of magnetic field inside the toroid, what is the value of magnetic field inside the solenoid. ಈ ರೀತಿ ಪ್ರಶ್ನೆಗಳನ್ನು ಕೇಳೋದುಂಟು. ವಾಟ್ ಈಸ್ ಲಾರೆಂಟ್ಸ್ ಫೋರ್ಸ್, ವಾಟ್ ಈಸ್ ಲಾರೆಂಟ್ಸ್ ಫೋರ್ಸ್, ವಾಟ್ ಈಸ್ ಸೈಕ್ಲೋಟ್ರಾನ್, ರೈಟ್ ಎನಿ ಒನ್ ಅಪ್ಲಿಕೇಶನ್ಸ್ ಆಫ್ ಸೈಕ್ಲೋಟ್ರಾನ್ ಅಂದರೆ ಯೂಸಸ್ಸು, ವಾಟ್ ಆರ್ ದಿ ಡಿಮೆರಿಟ್ಸ್ ಆಫ್ ಸೈಕ್ಲೋಟ್ರಾನ್, ಆನ್ ವಿಚ್ ಪ್ರಿನ್ಸಿಪಲ್ ಸೈಕ್ಲೋಟ್ರಾನ್ ವರ್ಕ್ಸ್, ವಾಟ್ ಈಸ್ ವೆಲಾಸಿಟಿ ಸೆಲೆಕ್ಟರ್. ಈ ರೀತಿ ಪ್ರಶ್ನೆಗಳನ್ನು ಕೇಳೋದುಂಟು ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಮೇಲೆ. ಹಾಗಾದರೆ 1 ಮಾರ್ಕ್ಸ್ ಕ್ವಶನ್ಸು 5 ಬರೆದ್ವಿ. ನೆಕ್ಸ್ಟು ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟ್ರ್ ಚಾಪ್ಟರ್. ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟ್ರ್ ಚಾಪ್ಟರ್ ಮೇಲೆ 1 ಮಾರ್ಕ್ಸ್ ಕ್ವಶನ್ಸು 2 ಬರ್ತವೆ. ಯಾವ ಕ್ವಶನ್ಸ್ ಸರ್ ಅವು? ಇಷ್ಟೊತ್ತನ ಡಿಸ್ಕಸ್ ಮಾಡಿದ್ವಲ್ಲ ಅವೇ ಬರ್ತವೆ. ಫಾರ್ ಎಕ್ಸಾಂಪಲ್, ವಾಟ್ ಈಸ್ ರಿಟೆಂಟಿವಿಟಿ, ವಾಟ್ ಈಸ್ ಕರೋಸಿವಿಟಿ, ಸ್ಟೇಟ್ ಕ್ಯೂರೀಸ್ ಲಾ ಇನ್ ಮ್ಯಾಗ್ನೆಟಿಸಮ್, ವಾಟ್ ಆರ್ ಹೈಸ್ಟರಿಸಿಸ್, what is angle of declination, what is angle of inclination, what is angle of diff, what is magnetization, intensity of magnetization, and how bar magnet produces magnetic field. ಈ ರೀತಿ ಪ್ರಶ್ನೆಗಳು ಕೇಳೋದುಂಟು ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ ಮೇಲೆ.
ಹಾಗಾದರೆ ನಾವು ಎಷ್ಟು ಕ್ವಶನ್ಸ್ಗಳನ್ನು ಟಚ್ ಮಾಡಿದ್ವಿ? 1 2 3 4 5 6 7 1 ಮಾರ್ಕ್ಸ್ ಕ್ವಶನ್ಸನ್ನು ನಾವು ಟಚ್ ಮಾಡಿದ್ವಿ. ನೆಕ್ಸ್ಟ್ ಇನ್ನೊಂದು ಚಾಪ್ಟರ್ ಯಾವುದು ನಮ್ಮದು? ಸೆಮಿಕಂಡಕ್ಟರ್ ಮೇಲೆ ಅಗೇನ್ ವಿ ಆರ್ ಗೋಯಿಂಗ್ ಟು ಗೆಟ್ 2 1 ಮಾರ್ಕ್ಸ್ ಕ್ವಶನ್ಸ್. 7 + 2 ಎಷ್ಟಾಯಿತು? 9 ಆಯಿತು. ಹಾಗಾದರೆ ಸೆಮಿಕಂಡಕ್ಟರ್ ಮೇಲೆ ಯಾವ ರೀತಿ ಕ್ವಶನ್ಸ್ ಬರ್ತವೆ ಸರ್ 1 ಮಾರ್ಕ್ಸು? ಇಲ್ಲಿ ಮೋಸ್ಟ್ ಆಫ್ ದ ಟೈಮ್ ಯಾವ ರೀತಿ ಕ್ವಶನ್ಸ್ ಬರ್ತಾವಂದರೆ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಮೇಲೆ 1 ಮಾರ್ಕ್ಸ್ ಕ್ವಶನ್ಸು ಆಲ್ವೇಸ್ ದೇ ವಿಲ್ ಆಸ್ಕ್ ಟ್ರುತ್ ಟೇಬಲ್ ಆ್ಯಂಡ್ ಸಿಂಬಾಲ್ ಆಫ್ ದ ಲಾಜಿಕ್ ಗೇಟ್ಸ್, ಇವೇ ಬರ್ತವೆ ಮ್ಯಾಕ್ಸಿಮಮ್. ಅದನ್ನು ಬಿಟ್ಟರೆ ವಾಟ್ ಈಸ್ ಜೀನೋ ಡಯೋಡ್, ವಾಟ್ ಈಸ್ LED, ಅಪ್ಲಿಕೇಶನ್ಸ್ ಆಫ್ LED, ಈ ರೀತಿ ಪ್ರಶ್ನೆಗಳು ಬರೋದುಂಟು. ಈಗ ನಾನು ಇಲ್ಲೊಂದು ಏನು ನಿಮಗೆ ಅಡ್ವೈಸ್ ಮಾಡ್ತೀನಿ ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಚಾಪ್ಟರ್ನ ಒಂದು ಓದ್ಕೊಳ್ಳಿ. ಯಾಕಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಚಾಪ್ಟರ್ ತುಂಬ ಚಿಕ್ಕದು. ಅಲ್ಲಿ 1 ಮಾರ್ಕ್ಸ್ ಕ್ವಶನ್ಸು 2 ಬರ್ತವೆ. ಯಾವ ರೀತಿ ಬರ್ತವೆ ಸರ್ ಅಲ್ಲಿ ಕ್ವಶನ್ಸು? ವಾಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್, ವಾಟ್ ಈಸ್ ದಿ ನೀಡ್ ಫಾರ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್, ರೈಟ್ ದಿ ಇಕ್ವೇಷನ್ ಫಾರ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್, write the expression for velocity of a light in terms of mu0 and epsilon0. And most of the time they will ask uses of X-rays, gamma rays, microwaves, then infrared rays, ಈ ರೀತಿ ಪ್ರಶ್ನೆಗಳನ್ನು ಕೇಳೋದುಂಟು. ಹಾಗಾದರೆ 1 ಮಾರ್ಕ್ಸ್ ಕ್ವಶನ್ಸನ್ನು ನಾವು ಎಷ್ಟು ಬರೆದು ಬರ್ಬೋದು? 11 1 ಮಾರ್ಕ್ಸ್ ಕ್ವಶನ್ಸನ್ನು ಬರೆದು ಬರ್ಬೋದು. ಆ್ಯಕ್ಚುಲಿ ಎಷ್ಟು ಬರೀಬೇಕು? 10 ಬರೀಬೇಕು. ಒಂದು ಎಕ್ಸ್ಟ್ರಾನೇ ಬರೆದು ಬಂದಂಗೆ ಆಯಿತು. ಹೌದಲ್ವಾ? ಸೊ ಪಾರ್ಟ್ ಎಯಲ್ಲಿ ಕಂಪ್ಲೀಟ್ ಬರೆದ್ವಿ, ಪಾರ್ಟ್ ಬಿನೂ ಕಂಪ್ಲೀಟ್ ಮಾಡಿದ್ವಿ, ಪಾರ್ಟ್ ಸಿನೂ ಕಂಪ್ಲೀಟ್ ಮಾಡಿದ್ವಿ, ಪಾರ್ಟ್ ಡಿನೂ ಕಂಪ್ಲೀಟ್ ಮಾಡಿದ್ವಿ. ಹೌದಲ್ವಾ? ಟೋಟಲ್ 55 ಮಾರ್ಕ್ಸ್ ಬರ್ತದೆ. ಈಗ ಉಳಿದಿರೋದು ಪಾರ್ಟ್ ಎಲ್ಲಿ ಇರ್ತಕ್ಕಂಥ ನ್ಯೂಮೆರಿಕಲ್ಸು. ನೋಡಿ, ಈ ವರ್ಷ ನ್ಯೂಮೆರಿಕಲ್ಸ್ ಎಷ್ಟಿರ್ತವೆ? 7 ಇರ್ತವೆ. ಕ್ವಶನ್ ನಂಬರ್ 44, 45, 46, 47, 48, 49, 50. ಔಟ್ ಆಫ್ 7 ನ್ಯೂಮೆರಿಕಲ್ಸ್ ವಿ ಹ್ಯಾವ್ ಟು ಸಾಲ್ವ್ ಎನಿ 3 ನ್ಯೂಮೆರಿಕಲ್ಸ್. ಅದಕ್ಕೆ ನೀವೇನು ಮಾಡಿ, ಫಸ್ಟ್ 4 ಚಾಪ್ಟರ್ ನಾವೇನು ಪ್ರಿಪೇರ್ ಮಾಡಿದ್ದೀವಲ್ಲ, ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸ್, ಕರೆಂಟ್ ಎಲೆಕ್ಟ್ರಿಸಿಟಿ, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್, ಈ 4 ಚಾಪ್ಟರ್ ಮೇಲೆ ಒಂದೊಂದು ನ್ಯೂಮೆರಿಕಲ್ ಬರ್ತದಂತೆ. ಸೊ ಈ 4 ಚಾಪ್ಟರ್ ನ್ಯೂಮೆರಿಕಲ್ಸನ್ನು ನೀವು ಪ್ರಾಕ್ಟೀಸ್ ಮಾಡಿ, 4ರಲ್ಲಿ ಯಾವುದಾದ್ರೂ 3 ಬಿಡಿಸಿ ಬರ್ರಿ, ಆರಾಮ್ಸೆ ನಮಗೇನು ಸಿಗ್ತದೆ? 15 ಮಾರ್ಕ್ಸ್ ಸಿಗ್ತದೆ. ಸೊ ಈ ರೀತಿ ನೀವು ಏನಾದರೂ ಪರ್ಫೆಕ್ಟ್ ಪ್ಲ್ಯಾನಿಂಗನ್ನು ಹಾಕ್ಕೊಂಡ್ರೆ ಖಂಡಿತವಾಗಿ ಇಟ್ ಈಸ್ highly possible to get out of 8 marks by reading 7 chapters. Only 7 chapters. ಯಾವ್ಯಾವ 7 ಚಾಪ್ಟರ್ಸು ಹೇಳಿ ನೋಡೋಣ? ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸ್, ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, ಕರೆಂಟ್ ಎಲೆಕ್ಟ್ರಿಸಿಟಿ, ಮೂವಿಂಗ್ ಚಾರ್ಜ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್, ಡ್ಯುಯಲ್ ನೇಚರ್ ಆ್ಯಂಡ್ ಸೆಮಿಕಂಡಕ್ಟರ್ಸ್. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಸೊ ಇಷ್ಟು ಥರೋ ಆಗಿ ಪ್ರಿಪೇರ್ ಆಗಿ ಡೆಫಿನೆಟ್ಲಿ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬಂದೇ ಬರ್ತದೆ. ಸೊ ಥ್ಯಾಂಕ್ ಯು ಸೋ ಮಚ್ ವಿದ್ಯಾರ್ಥಿಗಳೇ.